ಕರ್ತನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸುವಿನ ನಾಮದಲ್ಲಿ ನನ್ನ ವಂದನೆಗಳು. ಮತ್ತೊಮ್ಮೆ ದೇವರ ವಾಕ್ಯ ನಿಮ್ ಜೊತೆ ಹಂಚೋದಕ್ಕಾಗಿ ದೇವರು ಕೊಟ್ಟಿರುವ ಈ ಅವಕಾಶಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಮಾಡ್ತೀನಿ. ಈ ಸಂದರ್ಭದಲ್ಲಿ ನಾವು ಕಲಿಯೋದಕ್ಕೆ ಧ್ಯಾನ ಮಾಡೋದಕ್ಕೆ ಹೋಗ್ತಾ ಇರೋ ವಿಷಯ ಯಾವುದು ಅಂದ್ರೆ ಶಿಷ್ಯತ್ವ. ಏನು? ಶಿಷ್ಯತ್ವ. ಶಿಷ್ಯ ಶಿಶು ಸ್ವಭಾವ ಅಲ್ಲ. ಮುಂಜಾನೆ ನಾವು ಶಿಶು ಭಾವದ ಬಗ್ಗೆ ಕಲಿತಾ ಇದ್ವಿ. ಅದ್ರ ಜೊತೆ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಶಿಷ್ಯ ಅಂದ್ರೆ ಯಾರು? ಯೇಸು ಕರ್ತನ ಶಿಷ್ಯರು ಅಂದ್ರೆ ಯಾರು? ಹೇಗೆ ನಾವು ಶಿಷ್ಯರ ಹಾಗೆ ಯೇಸು ಕರ್ತನ ಹಿಂಬಾಲಿಸ್ಬೇಕು ಅನ್ನೋ ವಿಷಯ ನಾವು ಗಮನಿಸೋಣ. ಶಿಷ್ಯತ್ವ ಅನ್ನೋದು ತುಂಬಾ ಮುಖ್ಯವಾದ ವಿಷಯ. ಈಗಿನ ಕಾಲ ನಾವು ದೇವರ ವಾಕ್ಯದಲ್ಲಿ ಅನೇಕ ಬೋಧನೆಗಳು ಕೇಳೋರಾಗಿದ್ದೇವೆ. ನಮ್ಮ ಸಮಸ್ಯೆಗಳಿಂದ ಒಂದು ಬಿಡುಗಡೆ, ನಮ್ಮ ತೊಂದರೆಗಳಿಂದ ಒಂದು ಪರಿಹಾರ, ಅದಕ್ಕಾಗಿ ಮಾರ್ಗ ಏನು, ನಾವು ಏನ್ ಪ್ರಾರ್ಥನೆ ಮಾಡ್ಬೇಕು, ಏನ್ ನಂಬಿಕೆ ಇಡ್ಬೇಕು, ಹೇಗೆ ನಾವು ಬಿಡುಗಡೆ ನಾವು ಹೊಂದ್ಕೋಬಹುದು ಅಂತ ಬೋಧನೆಗಳು ಕೇಳ್ತೀವಿ. ಆದ್ರೆ ಶಿಷ್ಯತ್ವದ ಬಗ್ಗೆ ಬೋಧನೆಗಳು ಕೇಳೋದು ತುಂಬಾ ಕಡಿಮೆ. ಆದ್ರೆ ಪ್ರಿಯರೇ, ಕರ್ತನು ಬಯಸೋದೇನು? ನೀವು ನಾನು ಏನಾಗ್ಬೇಕು? ಶಿಷ್ಯರಾಗ್ಬೇಕು ಅಂತ. ಸರಿನಾ? ನೀವು ಬಯಸೋದೇನು? ಒಂದ್ ವೇಳೆ ನೀವು ಅಂದ್ರೆ ನಿಮ್ಮನ್ನ ಮಾತ್ರ ಅಲ್ಲ, ಸಾಮಾನ್ಯವಾಗಿ ಎಲ್ಲ ಕ್ರೈಸ್ತರು, ವಿಶ್ವಾಸಿಗಳು, ಸೇವಕರು ಬಯಸೋದೇನು? ದೇವರ ಸಹಾಯ ಬೇಕು ನಮ್ಗೆ. ಏನ್ ಬೇಕು? ದೇವರ ಸಹಾಯ ಬೇಕು, ಆಶೀರ್ವಾದ ಬೇಕು. ನಾವೊಂದು ಕಾರ್ಯ ಮಾಡೋದಕ್ಕೆ ಹೋಗ್ತಾ ಇದೀವಿ, ಅದಕ್ಕೆ ದೇವ್ರ ಆಶೀರ್ವಾದ ಮಾಡ್ಬೇಕು, ಒಳ್ಳೇದಾಗ್ಬೇಕು, ಸಹಾಯ ಮಾಡ್ಬೇಕು, ಈ ರೀತಿ ನಾವು ಅಪೇಕ್ಷಿಸ್ತೀವಿ. ಆದ್ರೆ ದೇವರದು ಏನಿದೆ? ಒಂದು ಅಪೇಕ್ಷೆ ಇದೆ. ಅದೇನಂದ್ರೆ ನೀವು ನಾನು ಏನಾಗ್ಬೇಕು? ಶಿಷ್ಯರಾಗ್ಬೇಕು. ಅದನ್ನ ನಾವು ಗಮನಿಸೋಣ. ಅದಕ್ಕಾಗಿ ಒಂದು ವಾಕ್ಯ ಭಾಗ, ನಮ್ಮೆಲ್ಲರಿಗೂ ಪರಿಚಯ ಇರೋ ವಾಕ್ಯ ಭಾಗ ನಾವು ಗಮನಿಸೋಣ. ಮತ್ತಾಯನು ಬರೆದ ಸುವಾರ್ತೆ, ಈ ವಾಕ್ಯ ಭಾಗ ಪ್ರಿಯರೇ ಮತ್ತಾಯ 28ನೇ ಅಧ್ಯಾಯ, ಅದರಲ್ಲಿ 18ನೇ ವಾಕ್ಯದಿಂದ 20ನೇ ವಾಕ್ಯದವರೆಗೂ ಇರೋ ಈ ವಾಕ್ಯ ಭಾಗ ತುಂಬಾ ಪ್ರಮುಖವಾದ ವಾಕ್ಯ ಭಾಗ. ಸಾಧ್ಯವಾದ್ರೆ ಒಂದ್ ವೇಳೆ ನೀವು ಬಾಯ್ಪಾಠ ಮಾಡಿದ್ರು ಒಳ್ಳೇದು. ಇದು ತುಂಬಾ ಒಂದು ಪ್ರಮುಖವಾದ ಒಂದು ವಾಕ್ಯ ಭಾಗ. ಓದೋದಕ್ಕೆ ನೀವು ಇದಾಗಿದ್ರೆ ನೀವೇನ್ ಮಾಡಿ, ಒಬ್ಬರೇ ಇರುವಾಗ ನೀವು ನಾನು ಹೇಳ್ದಂಗೆ ಬಾಯಿಂದ ಓದಿದ್ರೆ ನೀವು ಇದಾಗಿದ್ರೆ. ಹಾಗೆ ಮತ್ತೊಮ್ಮೆ ನಾನು ಈ ವಾಕ್ಯವನ್ನು ಓದ್ತೀನಿ, ಯಾಕಂದ್ರೆ ನಾವು ರೆಕಾರ್ಡಿಂಗ್ ಮಾಡ್ತಾ ಇದ್ದೀವಿ. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದರು. ಈ ವಾಕ್ಯ ಭಾಗದ ಸಂದರ್ಭ ನಾವು ಸ್ವಲ್ಪ ಗಮನಿಸೋಣ ಪ್ರಿಯ. ಈ ವಾಕ್ಯ ಭಾಗದ ಸಂದರ್ಭ ಏನಂದ್ರೆ, ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಒಂದು ಅಪ್ಪಣೆ ಕೊಡ್ತಾ ಇದ್ದಾರೆ. ಕರ್ತನು ನಮಗೋಸ್ಕರ ಕಲ್ವಾರಿಯ ಶಿಲುಬೆಯ ಮೇಲೆ ಬಲಿಯಾದ್ರಲ್ವಾ, ಪ್ರಾಣ ಕೊಟ್ರು, ಬಲಿಯಾದ್ರು. ಅದ್ರ ನಂತರ ಏನಾಯ್ತು? ಅವ್ರನ್ನ ಸಮಾಧಿಯಲ್ಲಿ ಹೂಣಿಟ್ರು, ಒಂದು ಗವಿ ರೀತಿ ಸಮಾಧಿಯಲ್ಲಿ ಹೂಣಿಟ್ರು. ಅದಾದ್ಮೇಲೆ 3ನೇ ದಿನ ಏನಾದ್ರು? ಅವ್ರು ಜೀವಂತವಾಗಿ ಎದ್ದು ಬಂದ್ರು. ಎದ್ದು ಬಂದ ನಂತರ 40 ದಿನ ಅವ್ರ ಶಿಷ್ಯರಿಗೆ ಕಾಣಿಸ್ಕೊಂಡ್ರು. ಈ ಶಿಷ್ಯರು ಯಾರು ಅಂತ ನಾವು ಗಮನಿಸೋಣ. ಅದಕ್ಕಿಂತ ಮುಂಚೆ ನಾನು ಹೇಳ್ತಾ ಈ ವಾಕ್ಯದ ಸಂದರ್ಭ ಮಾತ್ರ ನಾವು ಗಮನಿಸೋಣ. ಮರಣವನ್ನ ಗೆದ್ದು ಜೀವಂತವಾಗಿ ಎದ್ದು ಬಂದ ನಂತರ 3ನೇ ದಿನ ಜೀವಂತವಾಗಿ ಎದ್ದು ಬಂದ ನಂತರ ಅವ್ರ ಶಿಷ್ಯರಿಗೆ 40 ದಿನ ಕಾಣಿಸ್ಕೊಂಡ್ರು. 40 ದಿನ ಕಾಣಿಸ್ಕೊಳ್ಳೋವಾಗ ಅವ್ರಿಗೆ ಅನೇಕ ರೀತಿಯಾದ ಅಪ್ಪಣೆಗಳು, ನಿರ್ದೇಶಗಳು ಕೊಡ್ತಾ ಇದ್ದಾರೆ. ಮುಂದೆ ನೀವು ಈ ರೀತಿ ಸೇವೆ ಮಾಡ್ಬೇಕು, ಯಾವ ರೀತಿ ನಿಮ್ಮ ಕೆಲಸ ಮಾಡ್ಬೇಕು ಅಂತ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ವಿವರಿಸ್ತಾ ಇದ್ದಾರೆ, ಹೇಳ್ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವರನ್ನ ಬಿಟ್ಬಿಟ್ಟು ಕರ್ತನ ಎಲ್ಲ ಹೋಗೋದಕ್ಕೆ ಹೋಗ್ತಾ ಇದ್ದಾರೆ, ಪರಲೋಕಕ್ಕೆ ಮರಳಿ ಹೋಗೋದಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ನಾವು ಇವಾಗ ಎಲ್ಲಾದ್ರೂ ಹೋಗ್ಬೇಕಿಂತ ಮುಂಚೆ ನಮ್ಮ ಮನೆಯಲ್ಲಿ ಏನೆಲ್ಲ ಒಪ್ಪಿಸ್ಬಿಟ್ಟು ಹೋಗ್ತೀವಲ್ವಾ, ಈ ತರ ನೋಡ್ಕೊ ಅಂತ ಒಬ್ಬ ತಂದೆ ಮನೆ ಬಿಟ್ಟು ಹೋಗೋಕ್ಕಿಂತ ಮುಂಚೆ ಏನ್ ಮಾಡ್ತಾರೆ? ಒಬ್ಬರಿಗೆ ಜವಾಬ್ದಾರಿ ಕೊಡ್ತು, ದೊಡ್ಡ ಮಗ ಇಲ್ಲದ್ರೆ ಹೆಂಡತಿಗೆ ಈ ತರ ಎಲ್ಲ ಮಾಡು, ಆ ತರ ಎಲ್ಲ ಹೇಳ್ಬಿಟ್ಟು ಹೋಗ್ತಾರೆ ಅಲ್ವಾ. ಅದೇ ಒಂದು ಅರ್ಥದಲ್ಲಿ ಕರ್ತನ ಎಲ್ಲಿ ಹೋಗ್ತಾ ಇದ್ದಾರೆ? ಪರಲೋಕಕ್ಕೆ ಮೇಲೆ ಏರಿ ಹೋಗೋದಕ್ಕೆ ಹೋಗ್ತಾ ಇದ್ದಾರೆ. ಹೋಗೋದಕ್ಕಿಂತ ಮುಂಚೆ ಅವ್ರಿಗೆಲ್ಲ ಏನೆಲ್ಲ ಮಾಡ್ಬೇಕು ಎಲ್ಲ ಹೇಳಿ ಹೋಗ್ತಾ ಇದ್ದಾರೆ. ಆ ತರ 40 ದಿನ ಅವ್ರ ಜೊತೆ ಇದ್ರು. ಸರಿನಾ? 40 ದಿನಗಳ ನಂತರ ಕೊನೆ ಭಾಗದಲ್ಲಿ ಮೇಲೆ ಏರಿ ಹೋಗೋ ಆ ಕೊನೆ ಸಂದರ್ಭದಲ್ಲಿ
ಒಂದು ಮುಖ್ಯವಾದ ವಿಷಯ, ಒಂದು ಅಪ್ಪಣೆ ದೇವ್ರು ಕೊಡ್ತಾ ಇದ್ದಾರೆ, ಕರ್ತನು ಕೊಡ್ತಾ ಇದ್ದಾರೆ ತನ್ನ ಶಿಷ್ಯರಿಗೆ. ಆ ಶಿಷ್ಯರಿಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ನನಗೆ ಕೊಡಲ್ಪಟ್ಟದೆ. ಅಂದ್ರೆ ಎಲ್ಲಾ ಅಧಿಕಾರ ಯಾರ ಹತ್ರ ಇದೆ? ಯೇಸು ಕರ್ತನ ಹತ್ರ ಇದೆ. ಈ ನಂಜನಗೂಡು ತಾಲೂಕ್ ಆಗಿರ್ಲಿ, ಈ ಚಿಕ್ಕ ಕುರುಬ್ಗೆರೆ ಆಗಿರ್ಲಿ, ಯಾವ ಜಿಲ್ಲೆ, ಯಾವ ತಾಲೂಕು, ಯಾವ ನಗರ ಆಗಿರ್ಲಿ, ಗ್ರಾಮ ಆಗಿರ್ಲಿ, ಯಾವ ಗ್ರಾಮ ಪಂಚಾಯತ್ ಆಗಿರ್ಲಿ, ಎಲ್ಲದರ ಅಧಿಕಾರದ ಮೇಲೆ ಇರೋ ಅಧಿಕಾರ ನಮ್ಮ ಯೇಸು ಕರ್ತನ ಅಧಿಕಾರ. ಹಾಗಾಗಿ ನಾವು ಸರ್ಕಾರಕ್ಕೆ ಹೆದರೋ ಅವಶ್ಯ ಇಲ್ಲ. ಸರಿನಾ? ಯಾವ ಅಧಿಕಾರ ನಮ್ಗೆ ಕೊಡಲ್ಪಟ್ಟಿದೆ ಈ ಕೆಲಸಕ್ಕಾಗಿ, ಸುವಾರ್ತೆ ಸಾರೋದಕ್ಕೆ ಹೇಳುವಾಗ ಕರ್ತನ ಹೇಳೋದು, ನನಗೆ ಎಲ್ಲಾ ಅಧಿಕಾರವೂ ಇದೆ, ಆದ್ದರಿಂದ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವು ಕೊಡಲ್ಪಟ್ಟದೆ, ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಮುಂದೆ ಇರುವ ವಾಕ್ಯಗಳನ್ನ ನಂತರ ನಾವು ಗಮನಿಸೋಣ. ಆದ್ರೆ ಇವತ್ತು ನಾವು ಶಿಷ್ಯತ್ವ ಅನ್ನೋ ವಿಷಯ ನಾವು ಕಲಿಯೋದಕ್ಕೆ, ಅಧ್ಯಯನ ಮಾಡೋದಕ್ಕೆ ಪ್ರಾರಂಭಿಸ್ತಾ ಇದ್ದೀವಿ. ಆದ ಕಾರಣ ನಾವು ಕೆಲವು ಬೇಸಿಕ್ ಥಿಂಗ್ಸ್ ನಾವು ಗಮನಿಸೋಣ. ಸರಿನಾ? ಇಲ್ಲಿ ಈ ವಾಕ್ಯದ ಸಂದರ್ಭ ಅರ್ಥ ಆಯ್ತಲ್ವಾ? ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಮರಣಿಸಿದ ನಂತರ, ಸಮಾಧಿಯಲ್ಲಿ ಹೂಣಲ್ಪಟ್ಟ ನಂತರ, 3ನೇ ದಿನ ಜೀವಂತವಾಗಿ ಎದ್ದು ಬಂದ ನಂತರ 40 ದಿನ ತನ್ನ ಶಿಷ್ಯರಿಗೆ ಕಾಣಿಸ್ಕೊಂಡು ಅನೇಕ ರೀತಿಯಾದ ಅಪ್ಪಣೆಗಳು, ನಿರ್ದೇಶಗಳು ಕೊಡ್ತಾ ಇದ್ದಾರೆ. ಕೊಡ್ತಾ ಕೊನೆಗೆ ಅವ್ರೇನು ಮಾಡ್ತಾರೆ? ಸ್ವರ್ಗಕ್ಕೆ ಮೇಲೆ ಏರಿ ಹೋಗ್ತಾರೆ. ಏರಿ ಹೋಗೋದಕ್ಕಿಂತ ಮುಂಚೆ ಕೊನೆ ಮಾತುಗಳಾಗಿವೆ ಇವು. ಕೊನೆ ಮಾತುಗಳಲ್ಲಿ ಕರ್ತನ್ ಹೇಳ್ತಾ ಇದ್ದಾರೆ, ನೀವು ಎಲ್ಲ ಕಡೆ ಹೋಗ್ಬೇಕು, ಎಲ್ಲಾ ದೇಶಕ್ಕೂ ಹೋಗ್ಬೇಕು. ಅದಕ್ಕೆ ನಮ್ಮ ಭಾರತಕ್ಕೂ ಬಂದಿದ್ದು ಯಾರು? ಕರ್ತನಾದ ಯೇಸು ಕ್ರಿಸ್ತನ ಶಿಷ್ಯರು. ಅವರನ್ನ ಯಾರು ಕಳ್ಸಿದ್ದು? ಯೇಸು ಕ್ರಿಸ್ತನ ಕಳ್ಸಿದ್ದು. ಬ್ರಿಟಿಷ್ ಅವರಲ್ಲ, ಇಂಗ್ಲಿಷ್ ಅವರು, ಇಂಗ್ಲೆಂಡ್ ಅವರು, ಅಮೆರಿಕದವರು ಕಳಿಸ್ಲಿಲ್ಲ. ಯಾರು ಕಳಿಸಿದ್ದು? ನಮ್ಮ ಯೇಸು ಕರ್ತನೆ ಅವರನ್ನ ಕಳಿಸಿದ್ದು. ಹಾಗಾಗಿ ಪ್ರಿಯರೇ, ನಮ್ಮ ದೇಶಕ್ಕಲ್ಲ, ಎಲ್ಲಾ ದೇಶಗಳಿಗೂ ಅವ್ರು ಹೋಗಿ ಅವರು ಯೇಸು ಕರ್ತನಿಗೋಸ್ಕರ ಶಿಷ್ಯರನ್ನಾಗಿ ಜನರನ್ನ ಮಾಡಿದ್ರು. ಸರಿನಾ? ಆಗ ಇಲ್ಲಿ ಆ ಸಂದರ್ಭದಲ್ಲಿ ಈ ಅಪ್ಪಣೆ ಕೊಟ್ಬಿಟ್ಟು ಕರ್ತನೆ ಎಲ್ಲಿ ಹೋಗ್ತಾ ಇದಾರೆ? ಪರಲೋಕಕ್ಕೆ ಮರಳಿ ಹೋಗ್ತಾ ಇದ್ದಾರೆ. ಪರಲೋಕದಿಂದ ಅವ್ರು ಬಂದಿದ್ದು, ಅವರು ವಾಪಸ್ ಹೋಗ್ತಾ ಇದ್ದಾರೆ. ವಾಪಸ್ ಹೋಗೋಕ್ಕಿಂತ ಮುಂಚೆ ಈ ಅಪ್ಪಣೆ ಕೊಡ್ತಾ ಇದ್ದಾರೆ, ನೀವೇನ್ ಮಾಡಿ ಎಲ್ಲಾ ದೇಶಗಳಿಗೂ ಹೋಗಿ ಶಿಷ್ಯರನ್ನಾಗಿ ಮಾಡಿ, ಎಲ್ಲಾ ಜನದವರನ್ನು ಶಿಷ್ಯರನ್ನಾಗಿ ಮಾಡಿ, ಎಲ್ಲಾ ದೇಶದ ಜನರನ್ನು ಅಂತ ಇಲ್ಲಿ ಏನ್ ಓದ್ತೀವಿ ನಾವು? ಎಲ್ಲಾ ದೇಶಗಳ ಜನರನ್ನು. ಅದರಲ್ಲಿ ಯಾರೆಲ್ಲ ಒಳಗೊಂತಾರೆ? ಎಲ್ಲಾ ಜನಾಂಗದವರು ಅಲ್ವಾ? ಮೇಲ್ಪಟ್ಟ ಜನಾಂಗ, ಕೆಳಗಿರೋ ಜನಾಂಗ. ಕೆಲವರೇ ನನಗೆ ಹೇಳ್ತಾರೆ, ಯೇಸು ಕರ್ತನ ಹಿಂಬಾಲಿಸೋರು ಜಾಸ್ತಿ SC ಅವರೇ, ಕೆಳಗಿರೋ ಜನಾಂಗದವ್ರೆ, ಎಲ್ರು ಅವರ ಲಾಭಕ್ಕಾಗಿ ಯೇಸು ಕರ್ತನ ಹತ್ರ ಬರ್ತಾರೆ, ಏನೇನೋ ಹೇಳ್ತಾರೆ. ಅದ್ರ ವಾಕ್ಯ ಏನ್ ಹೇಳುತ್ತೆ? ಕರ್ತನ ಏನ್ ಹೇಳಿದ್ದು? ನೀವು ಎಲ್ಲಿ ಹೋಗ್ಬೇಕು? ಎಲ್ಲಾ ದೇಶಗಳ ದೇಶಗಳಿಗೆ ಹೋಗ್ಬೇಕು. ಅಲ್ಲಿರೋ ಜನರನ್ನ ಏನ್ ಮಾಡ್ಬೇಕು? ನೀವು ಶಿಷ್ಯರನ್ನಾಗಿ ಮಾಡ್ಬೇಕು. ಈ ಶಿಷ್ಯರನ್ನಾಗಿ ಮಾಡ್ಬೇಕು ಅಂತ ಹೇಳುವಾಗ ಈ ಮಾತನ್ನ ಯೇಸು ಕರ್ತನ್ ಯಾರಿಗೆ ಹೇಳಿದ್ದು? ತನ್ನ ಶಿಷ್ಯರಿಗೆ ಹೇಳಿದ್ದು. ಆ ಶಿಷ್ಯರು ಯಾರು ಅಂತ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಸರಿನಾ? ಈ ಒಂದು ಪ್ರಾರಂಭದ ದಿನದಲ್ಲಿ ಆ ಒಂದು ವಿಷಯ ನಾವು ಅರ್ಥ ಮಾಡ್ಕೊಳ್ಳೋಣ. ಇವ್ರು ಯಾರು? ಕರ್ತನಾದ ಯೇಸು ಕ್ರಿಸ್ತನು ಈ ಅಪ್ಪಣೆ ಕೊಟ್ರಲ್ವಾ? ಯಾರು ಕೊಟ್ಟಿದ್ದು? ಅವರ ಶಿಷ್ಯರಿಗೆ ಅಂತ ಹೇಳ್ತೀವಿ. ಈ ಶಿಷ್ಯರು ಯಾರು? ಈ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು 30 ವಯಸ್ಸುವರೆಗೂ ಯಾವ ಕೆಲಸ ಮಾಡಿದ್ ಗೊತ್ತಾ? ಬಡಗಿ ಕೆಲಸ ಮಾಡಿದ್ದು, ಕಾರ್ಪೆಂಟರ್ ಕೆಲಸ ಮಾಡಿದ್ದು, ಟೇಬಲ್ಗಳು, ಡೋರು, ಇದೆಲ್ಲ ಮಾಡ್ತಾ ಇದ್ರು ನಮ್ಮ ಯೇಸು ಕರ್ತ. ಅವರು ಬೋಧನೆ ಮಾಡ್ತಾ ಇರ್ಲಿಲ್ಲ. ಅವರು ತಮ್ಮ ಜ್ಞಾನ ಯಾರಿಗೂ ತೋರಿಸ್ಕೊಳ್ತಾ ಇರ್ಲಿಲ್ಲ. ಸರಿನಾ? ಅವರು ಸಾಮಾನ್ಯ ಒಬ್ಬ ಮನುಷ್ಯನಾಗಿ 30 ವಯಸ್ಸುವರೆಗೂ ಯಾರಿಗೂ ಅವರ ಮಹಿಮೆ ಪ್ರಕಟಿಸ್ಕೊಳ್ದೆ, ಅವರು ಯಾವ ರೀತಿಯಾದ ಅದ್ಭುತ ಕಾರ್ಯಗಳು ಮಾಡಿ ತನ್ನ ಮಹಿಮೆನ ಪ್ರಕಟಿಸ್ಕೊಳ್ದೆ ಈ ರೀತಿ ನಡೀತಾ ಇರುವಾಗ 30 ವಯಸ್ಸು ಬಂದಾದ್ಮೇಲೆ ಅವ್ರು ಏನ್ ಮಾಡಿದ್ರು? ಈ ಬಡಗಿ ಕೆಲಸ ಎಲ್ಲ ಬಿಟ್ಬಿಟ್ಟು ಸೇವೆ ಇಳಿದ್ರು. ಸೇವೆ ಏನಂದ್ರೆ, ಇವಾಗ ಈ ಬೆಡಗಿ ಕೆಲಸ ಎಲ್ಲ ಬಿಟ್ಬಿಟ್ಟು, ಆ ಟೂಲ್ಸ್ ಇರುತ್ತಲ್ವಾ, ಸುತ್ತಿಗೆ, ಉಳಿ, ಇದೆಲ್ಲ ಬಿಟ್ಬಿಟ್ಟು ಆ ಒಂದು ಸಂಚೆಯಲ್ಲಿ ಮನೆಯಲ್ಲಿ ಬಿಟ್ಬಿಟ್ಟು ಹೊರಟ್ರು. ಎಲ್ಲಿಗೆ? ಒಂದೊಂದು ಗ್ರಾಮ. ಇಸ್ರಾಯೇಲ್ ದೇಶ, ಇವಾಗ ನೀವು ನ್ಯೂಸ್ ಅಲ್ಲೂ ಕೇಳ್ತಾ ಇರ್ತೀರಾ ಅಲ್ವಾ? ಇಸ್ರಾಯೇಲ್ ಗಾಜಾನಲ್ಲಿ ಯುದ್ಧ ನಡೀತಾ ಇದೆ, ಹೌದಲ್ವಾ? ಆ ದೇಶದಲ್ಲೇ ನಮ್ಮ ಕರ್ತನು ಇದ್ದು. ಇದೊಂದು ಸುಮ್ಮನೆ ಕಟ್ಟಕತೆ ಅಲ್ಲ, ನಿಜವಾಗ್ಲೂ ಆ ದೇಶ ಇವತ್ತು ಇದೆ. ಯೇಸು ಕರ್ತನು ಹೂಣಲ್ಪಟ್ಟಿರೋ ಸಮಾಧಿ ಇದೆ ಅಲ್ವಾ? ಆ ಸಮಾಧಿ ಇವತ್ತು ಇದೆ. ಆ ಸಮಾಧಿ ಇವತ್ತು ಖಾಲಿ ಇದೆ, ತೆರೆದಿದೆ, ಅಲ್ಲಿ ಬರೆದಿದೆ, ಆತನು ಇಲ್ಲಿ ಇಲ್ಲ, ಆತನು ಎದ್ದಿದ್ದಾನೆ, ಮರಣದಿಂದ ಎದ್ದಿದ್ದಾನೆ. ಆಗ ಪ್ರಿಯರೇ,
ಆ ರೀತಿ 30 ವಯಸ್ಸುವರೆಗೂ ಅವರು ಬಡಗಿ ಕೆಲಸ ಮಾಡುವಾಗ ಯಾರಿಗೂ ಆತನ ಬಗ್ಗೆ ತೋರಿಸ್ಕೊಳ್ಳಿಲ್ಲ. ಒಂದು ಸಾಮಾನ್ಯ ಮನುಷ್ಯನಾಗಿದ್ದ. 30 ವಯಸ್ಸು ಬರೋ ತಕ್ಷಣ ಆತನ ಆ ಬಡಗಿ ಕೆಲಸ ಬಿಟ್ಟು ದೇವರ ರಾಜ್ಯದ ಬಗ್ಗೆ ಜನರಿಗೆ ಸಾರಿ ಹೇಳೋ ಆ ಸೇವೆಗೆ ಇಳಿದ್ರು. ಹಾಗೆ ಕರ್ತನ ಏನ್ ಮಾಡ್ತಾ ಇದ್ರು, ಒಂದೊಂದು ಸ್ಥಳಕ್ಕೂ ಅವ್ರಿಗೆ ಇವತ್ತಿರೋ ತರ ಕಾರು, ಬೈಕು, ಓಲಾ ಈ ತರ ಆಟೋ ಬುಕ್ ಮಾಡೋದು ಏನು ಇರ್ಲಿಲ್ಲ. ಅವ್ರಿಗೆ ಆ ಸಮಯದಲ್ಲಿ ಕೆಲವರಿಗೆ ಕತ್ತೆಗಳಿರ್ತಾ ಇದ್ವು, ಕತ್ತೆಗಳ ಜೊತೆ ಅವರು ಯಾತ್ರೆ ಮಾಡ್ತಾ ಇದ್ರು ಕೆಲವು ಜನ ಆ ಟೈಮಲ್ಲಿ. ಅವಾಗೆಲ್ಲ ಬೈಕಲ್ಲಿ ಇಲ್ಲ, ಕುದುರೆ ಇಲ್ದರೆ ಕತ್ತೆ ಇಲ್ದರೆ ಒಂಟೆ. ಆದ್ರೆ ನಮ್ಮ ಕರ್ತನಿಗೆ ಒಂದು ಕತ್ತೆ ಕೂಡ ಇರ್ಲಿಲ್ಲ. ಅವ್ರು ಕಾಲ್ನಡಿಕೆಯಿಂದಾನೆ ಎಲ್ಲ ಕಡೆ ನಡೀತಾ ಇದ್ರು. ಒಂದೊಂದು ಊರೂರಿಗೂ ಹೋಗ್ತಾ ಇದ್ರು, ಗ್ರಾಮಕ್ಕೂ ಹಳ್ಳಿಗೂ ಹೋಗ್ತಾ ಇದ್ರು. ಯಾರೋ ಅವ್ರನ್ನ ಕರೆದಿದ್ದಲ್ಲ, ಓ ಬನ್ನಿ ಇವಾಗ ನೀವೇ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಅವ್ರು ಕರೀತಾರೆ. ಅಲ್ಲಿ ಹೋದ್ರೆ ನಮ್ಗೆ ಒಂದು ಸೌಲಭ್ಯ ಇರುತ್ತೆ ಅಲ್ವಾ, ಅವ್ರಿಗೆ ನಮ್ಮನ್ನ ಒಂದು ಚೇರ ಕೂರಿಸ್ತಾರೆ, ನೀರ್ ಕೊಡ್ತಾರೆ, ಎಲ್ಲ ಸೌಲಭ್ಯಗಳ ಎಲ್ಲ ಒದಗಿಸಿ ಅವ್ರೇನ್ ಮಾಡ್ತಾರೆ, ಬನ್ನಿ ಪಾಸ್ಟ್ರೆ ಮೀಟಿಂಗ್ ಬನ್ನಿ ಅಂತ ಕರೀತಾರೆ ಅಲ್ವಾ. ಆದ್ರೆ ಯೇಸು ಕರ್ತನ ಹತ್ರ ಯಾರು ಕರೆದಿಲ್ಲ, ಅವರೇ ಹೋಗ್ತಾ ಇದ್ದಾರೆ. ಅಲ್ಲಿ ಏನು ಎಲ್ಲ ರೆಡಿಯಾಗಿ ಅವ್ರಿಗೆ ಸೌಲಭ್ಯಗಳೆಲ್ಲ ಒದಗಿಸಿ ಯಾರು ಇಟ್ಟಿಲ್ಲ. ಆದ್ರೆ ಅವ್ರ ಸೇವೆಗೆ ಇಳಿತಾರೆ. ಸೇವೆ ಏನು? ಯೇಸು ಕರ್ತನು ದೇವರು ಯಾರು ಅಂದ್ರೆ, ತಂದೆಯಾದ ದೇವರು ಯಾರು, ದೇವರ ರಾಜ್ಯ ಏನು, ಆ ರಾಜ್ಯವನ್ನ ಹೇಗೆ ಪ್ರವೇಶಿಸುದು. ಅದರಲ್ಲಿ ಒಂದು ಮಾತು ಇವತ್ತು ನಾವು ಕೇಳಿದ್ವಿ, ದೇವರ ರಾಜ್ಯವನ್ನ ಪ್ರವೇಶಿಸೋದಕ್ಕೆ ನಾವೇನಾಗ್ಬೇಕು, ಶಿಶು ಭಾವದವರಾಗ್ಬೇಕು ಅಂತ. ಈ ರೀತಿ ದೇವರ ರಾಜ್ಯದ ಬಗ್ಗೆ ಹೇಳ್ಕೊಡೋದಕ್ಕೆ ಪ್ರಾರಂಭಿಸಿದ್ರು 30ನೇ ವಯಸ್ಸಲ್ಲಿ. ಅವ್ರ ಸೇವೆ ಎಷ್ಟು ವರ್ಷ ನಡೀತು ಅಂತ ಅನ್ಕೊಂಡಿದ್ದೀರಾ ಹೇಳಿ? ಗೊತ್ತಿರೋರು ಹೇಳ್ಬೇಡಿ. ನಿಮ್ಗೆ ಏನ್ ಅನ್ಸುತ್ತೆ, ಎಷ್ಟು ವರ್ಷ ಕರ್ತನಾದ ಯೇಸು ಕ್ರಿಸ್ತನು ಸೇವೆ ಮಾಡಿದ? ಎಷ್ಟು ವರ್ಷ? 10 ವರ್ಷ ಆಗಿರ್ಬೋದಾ? ಇವತ್ತು ಸೇವಕರು ಎಷ್ಟೆಷ್ಟು ವರ್ಷ ಸೇವೆ ಮಾಡ್ತಾರಲ್ವಾ. ನಮಗ್ ಯೇಸು ಕರ್ತನ ಎಷ್ಟು ವರ್ಷ ಸೇವೆ ಮಾಡಿರ್ಬೋದು? 10 ವರ್ಷನ? 8 ವರ್ಷನ? 8 ವರ್ಷನೂ ಅಲ್ಲ, 5 ವರ್ಷನೂ ಅಲ್ಲ, 3.5 ವರ್ಷ ಅಷ್ಟೇ. ಆ 3.5 ವರ್ಷದಲ್ಲಿರೋ ಸೇವೆಯಲ್ಲೇ ಎಷ್ಟು ಕಾರ್ಯ ನಡೀತಾ ಅಷ್ಟು, ಸರಿನಾ? ಆ 3.5 ವರ್ಷ ಅವ್ರು ಸೇವೆ ಮಾಡಿದ್ರು. 30 ವಯಸ್ಸುವರೆಗೂ ಅವರು ಬಡಗಿ ಕೆಲಸ ಮಾಡಿದ್ರು. ಆಮೇಲೆ 3.5 ವರ್ಷ ಅವರು ಸೇವೆ ಮಾಡಿದ್ರು. ಆ ಸೇವೆ ಏನು? ಒಂದೊಂದು ಗ್ರಾಮಕ್ಕೂ ಒಂದೊಂದು ಹಳ್ಳಿಗೂ ಹೋಗಿ ಜನರಿಗೆ ಏನ್ ಹೇಳ್ಬೇಕು, ದೇವ್ರ ಬಗ್ಗೆ, ದೇವರ ರಾಜ್ಯದ ಬಗ್ಗೆ, ದೇವ್ರ ಜೊತೆ ಇರೋ ಸಂಬಂಧ ಹೇಗ್ ನಾವು ಪಡ್ಕೋಬಹುದು, ಆ ರೀತಿಯಾದ ಕಾರ್ಯಗಳು, ದೇವರನ್ನ ಹೇಗ್ ಹಿಂಬಾಲಿಸ್ಬೇಕು, ದೇವರಿಗೆ ಮೆಚ್ಚುಗೆ ಆಗಿರುವ ಒಂದು ಜೀವನ ಹೇಗ್ ಜೀವಿಸ್ಬೇಕು, ಇದೆಲ್ಲ ದೇವರ ರಾಜ್ಯದ ಬಗ್ಗೆ ಸಾರಿ ಹೇಳ್ತಾ ಇದ್ರು. ಈ ಸೇವೆ ಮಾಡಿದ ನಂತರ 3.5 ವರ್ಷ ಈ ರೀತಿ ಸೇವೆ ಮಾಡಿದ್ರು. ಅದ ನಂತರ 3.5 ವರ್ಷ ಆದ್ಮೇಲೆ ಏನು, ಯೇಸು ಕರ್ತನು ತನ್ನ ಪ್ರಾಣವನ್ನ ಶಿಲುಬೆ ಮೇಲೆ ಯಜ್ಞವಾಗಿ ಅರ್ಪಿಸಿದ್ದಾರೆ ಅಲ್ವಾ. ಈ 3.5 ವರ್ಷ ಸೇವೆಯಲ್ಲಿ ಪ್ರಾರಂಭದಲ್ಲೇ ಯೇಸು ಕರ್ತನು ಕೆಲವರನ್ನ ತನ್ನ ಶಿಷ್ಯರನ್ನಾಗಿ ಕರೆದ್ರು. ಅವರಲ್ಲಿ ಮತ್ತಾಯ, ಇವಾಗ ನಾವು ಮತ್ತಾಯನು ಬರೆದ ಸುವಾರ್ತೆ ಅಂತ ಓದ್ತೀವಿ. ಇದನ್ನ ಏನಕ್ಕೆ ಈ ಪುಸ್ತಕವನ್ನು ಮತ್ತಾಯನು ಬರೆದ ಸುವಾರ್ತೆ ಅಂತ ಹೇಳ್ತೀವಿ? ಯೇಸು ಕರ್ತನ ಶಿಷ್ಯನಾಗಿದ್ದ ಒಬ್ಬ, ಅವನ ಹೆಸರೇನಾಗಿತ್ತು? ಮತ್ತಾಯ. ಅವನು ಬರೆದ ಈ ಪುಸ್ತಕವನ್ನ, ಅದಕ್ಕೆ ಮತ್ತಾಯನು ಬರೆದ ಸುವಾರ್ತೆ ಅಂತ ಹೇಳಿ, ಸರಿನಾ? ಯೇಸು ಕರ್ತನು ಜೀವಿಸಿದ್ದು ಮಾಡಿದೆಲ್ಲ ಚರಿತ್ರೆ ಇಲ್ಲಿ ಬರೆದಿದ್ದಾನೆ. ಹಾಗೆ ಈ ಶಿಷ್ಯರು ಏನ್ ಮಾಡ್ತಾ ಇದ್ರು ಪ್ರಿಯರೇ? ಕೆಲಸ ಮಾಡ್ತಾ ಇದ್ರು, ಬೇಕಾಬಿಟ್ಟೆ ಕೂತಿರ್ಲಿಲ್ಲ. ಕೆಲವ್ರು ಏನ್ ಹೇಳ್ತಾರೆ, ನಿಮ್ಗೇನು ಕೆಲಸ ಇಲ್ಲ, ಎಲ್ಲಿಂದ ಏನ್ ಬರುತ್ತೆ, ಫಂಡ್ ಬರುತ್ತೆ ಅಲ್ವಾ, ಅದು ಇದು ಕಾಸು ಕೊಡ್ತಾರೆ, ಅದಕ್ಕೆ ಹೇಳ್ಕೊಳ್ಳೋರು ಏನ್ ಮಾಡ್ತಾರೆ, ಹೇಳ್ಕೊಳ್ತಾರೆ. ಆದ್ರೆ ಶಿಷ್ಯರು ಯಾರು ಆತರ ಫ್ರೀ ಫಂಡ್ ಆಗಿ ಕೂತಿರ್ಲಿಲ್ಲ, ಚೆನ್ನಾಗಿರೋ ಕೆಲ್ಸಗಳಿದ್ವು. ಮತ್ತಾಯನ ಕೆಲಸ ಏನಾಗಿತ್ತು ಅಂದ್ರೆ, ಟ್ಯಾಕ್ಸ್ ಕಲೆಕ್ಟರ್ ಅಂದ್ರೆ ಕಂದಾಯ ವಸೂಲಿ ಮಾಡೋದು. ಸರ್ಕಾರ ಕಂದಾಯ, ಅದರಲ್ಲಿ ಕೆಲವರು ಅನೀತಿ ಮಾಡ್ತಾ ಇದ್ರು. ಅಂದ್ರೆ ಸರ್ಕಾರ ಇಷ್ಟು ಕಂದಾಯ ತಗೋಬೇಕು ಅಂತ ಇದ್ರೆ ಅವನಿನ್ನು ಜಾಸ್ತಿ ತಗೊಂಡು ಸ್ವಲ್ಪ ಅವನಿಗೋಸ್ಕರ ಇಟ್ಕೊಳ್ತಾ ಇದ್ದ. ಮತ್ತಾಯನ ಆತರ ಮಾಡ್ತಾ ಇದ್ದ ಅಂತ ಅಲ್ಲ, ಆತರ ಕಂದಾಯ ವಸೂಲಿ ಮಾಡೋರು ಮಾಡ್ತಾ ಇದ್ರು, ಸರಿನಾ? ಅದ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆ ಕೆಲಸದಲ್ಲಿ ಏನಿತ್ತು, ತುಂಬಾ ಲಾಭ ಇತ್ತು, ತುಂಬಾ ಐಶ್ವರ್ಯವಂತರಾಗಿದ್ರು. ಈ ಕಂದಾಯ ವಸೂಲಿ ಮಾಡೋರು ಯಾರು ಬಡವರಲ್ಲ, ಅವ್ರಿಗೆ ದೊಡ್ಡ ದೊಡ್ಡ ಮನೆಗಳು, ಚೆನ್ನಾಗಿ ಆಸ್ತಿ ಎಲ್ಲ ಇದ್ವು. ಮತ್ತಾಯನ್ಗೂ ಆತನೇ ಇದ್ವು. ಆ ತರ ಮತ್ತಾಯ ಅನೀತಿ ನಡೆಸ್ತಾ ಇದ್ನೋ ಗೊತ್ತಿಲ್ಲ, ಅದು ವಾಕ್ಯದಲ್ಲಿ ಬರ್ತಿಲ್ಲ. ಆದ್ರೆ ಜಕಾಯನ್ ಬಗ್ಗೆ ನೀವು ಓದಿರ್ತೀರ ಅಲ್ವಾ. ಜಕಾಯನು ಏನ್ ಮಾಡ್ತಾ ಇದ್ದ, ಅವನ ಬಗ್ಗೆ ಬರ್ದಿದೆ. ಅವನು ಎಷ್ಟೋ ಜನರಿಗೆ ಮೋಸ ಮಾಡಿ ಅವನ ಆಸ್ತಿ ಹೆಚ್ಚಿಸ್ಕೊಂಡಿದ್ದ.
ಆದ್ರೆ ಮತ್ತಾಯನ ಬಗ್ಗೆ ಈ ತರ ಬರ್ದಿಲ್ಲ. ಆದ್ರೆ ನಾನು ಹೇಳೋದು ಪ್ರಿಯರೇ, ಮತ್ತಾಯನ ಅಂತೆ ಬಾಕಿ ಶಿಷ್ಯರಿಗೆ ಏನು ಒಳ್ಳೆ ಉದ್ಯೋಗಗಳಿದ್ವು, ಲಾಭ ಇತ್ತು. ಆ ಒಂದು ಉದ್ಯೋಗದಲ್ಲಿರುವಾಗ ಯೇಸು ಕರ್ತನ ಏನ್ ಹೇಳ್ತಾ ಇದಾರೆ, ನೀನ್ ನನ್ ಹಿಂದೆ ಬಾ. ಯಾವೊಂದು ಷರತ್ ಕೊಟ್ಟಿಲ್ಲ, ನೀವು ಹಿಂದೆ ಬಂದ್ರೆ ನಿಮ್ಗೆ ಇಷ್ಟು ಸಿಗುತ್ತೆ, ನಾನು ಎಷ್ಟು ತಿಂಗಳಿಗೆ ತರ ಎಷ್ಟು ಸಂಬಳ ಕೊಡ್ತೀನಿ, ಆತರ ಏನು ವಾಗ್ದಾನ ಮಾಡಿಲ್ಲ. ಆದ್ರೂ ಯೇಸು ಕರ್ತನ ಈ ತರ ಕರೆಯುವಾಗ ಅವರು ತಮ್ಮ ಲಾಭವುಳ್ಳ ಉದ್ಯೋಗಗಳನ್ನೆಲ್ಲ ಏನ್ ಮಾಡಿದ್ರು, ಬಿಟ್ಟು ಯೇಸು ಕರ್ತನ ಹಿಂದೆ ಬಂದ್ರು. ಸರಿನಾ? ಆಗ ಮತ್ತಾಯ ಆತರ ಬಂದಿದ್ದು, ಅದ್ರ ಕಂದಾಯ ವಸೂಲಿ ಮಾಡೋ ಕೆಲಸ ಏನ್ ಮಾಡ್ಬಿಟ್ಟ, ಬಿಟ್ಬಿಟ್ಟ. ಇನ್ನ ಏನ್ ಕೆಲಸ, ಕರ್ತನಾದ ಯೇಸು ಕ್ರಿಸ್ತನ್ ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲೆಲ್ಲ ಮತ್ತಾಯನು ಹೋಗ್ತಾನೆ. ಆಗ ಆಬ್ವಿಯಸ್ಲಿ ಏನಿರುತ್ತೆ, ಕೈಯಲ್ಲಿ ಒಂದು ಸಂಚಿ ಅನ್ನೋದು ಬ್ಯಾಗ್ ಇರುತ್ತೆ, ಯಾಕಂದ್ರೆ ಪ್ರಯಾಣ ಮಾಡ್ಬೇಕು. ಅದರ ಎಲ್ಲ ಸಂಚಿಗಳೆಲ್ಲ ಹೊರ್ಕೊಂಡು ಹೋಗ್ತಾ ಇರ್ತಾರೆ ಪ್ರಯಾಣ ಇನ್ಮೇಲೆ. ಯಾರು ಸುಖದ ಜೀವನ ಇಲ್ಲ. ಇದು ಮತ್ತಾಯನ ಬಗ್ಗೆ ಹೇಳಿದೆ. ಅದೇ ರೀತಿ ಆ ಪ್ರದೇಶದಲ್ಲಿ ಪ್ರಿಯರೇ, ಇಸ್ರಾಯೇಲ್ ದೇಶದಲ್ಲಿ ಆ ಪ್ರದೇಶದಲ್ಲಿ ಸಾಮಾನ್ಯವಾಗಿ ತಿನ್ನೋ ಒಂದು ಸಾಮಗ್ರಿ ಏನು ಅಂದ್ರೆ ಮೀನು ತುಂಬಾ ಸಾಮಾನ್ಯವಾಗಿ ತಿಂತಾರೆ. ಯಾಕಂದ್ರೆ ಅದ್ರ ಹತ್ರನೇ ಸಮುದ್ರ ಇದೆ, ಭೂಮಧ್ಯ ಸಾಗರ ಇದೆ, ಗಲಿಲಾಯ ಸಮುದ್ರ ಇದೆ. ಈ ರೀತಿಯ ಸಮುದ್ರ ಇರೋದ್ರಿಂದ ಅಲ್ಲಿ ಜಾಸ್ತಿ ಮೀನ್ ತಿನ್ನೋದು. ಆಗ ಮೀನ್ ಹಿಡಿಯೋ ಬೆಸ್ತರು ಇದ್ರು. ಸರಿನಾ? ಅದರಲ್ಲಿ ಯೋಹಾನ, ಆಂದ್ರೆಯ, ಅದಲ್ಲದೆ ಇನ್ಯಾರು, ಪೇತ್ರ, ಆಮೇಲೆ ಇನ್ನು ಯೋಹಾನ, ಯಾಕೋಬ, ಇವರೆಲ್ಲ ಏನಾಗಿದ್ರು, ಮೀನ್ ಹಿಡಿಯೋ ಬೆಸ್ತರಾಗಿದ್ರು. ಚೆನ್ನಾಗಿ ಲಾಭ ಸಿಗ್ತಾ ಇತ್ತು, ಯಾಕಂದ್ರೆ ಅಲ್ಲಿ ಸಾಮಾನ್ಯವಾಗಿ ತಿನ್ನೋದೇ ಮೀನು. ಹಾಗಾಗಿ ಅದೊಂದು ದೊಡ್ಡ ಒಂದು ಉದ್ಯೋಗ. ನಮಗೆ ಅದು ಚಿಕ್ಕ ಉದ್ಯೋಗ ಅನ್ನಿಸ್ಬೋದು ನಮ್ ದೇಶದಲ್ಲಿ, ಆದ್ರೆ ಆ ದೇಶದಲ್ಲಿ ಆತರ ಅಲ್ಲ. ನಾವು ಅಕ್ಕಿ ರೋಟಿ ತಿನ್ನೋ ತರ ಮೀನ್ ತಿಂತಾರೆ. ಯಾವಾಗ್ಲೂ ಸಾಮಾನ್ಯವಾಗಿ ಅಲ್ಲಿ ಮೀನ್ ತಿನ್ನೋದು. ಆಗ ಅದೊಂದು ಒಳ್ಳೆ ಉದ್ಯೋಗ ಅದು. ಅವ್ರಿಗೆ ಸ್ವಂತ ಹಡಗಿತ್ತು, ಸ್ವಂತ ಹಡಗು, ಸ್ವಂತ ಬಲೆಗಳು. ಅಂದ್ರೆ ಅವ್ರ ಕೆಳಗಡೆ ಕೆಲಸ ಮಾಡೋರು ಇರ್ತಾರೆ, ಆದ್ರೆ ಅವ್ರ ಬಿಸ್ನೆಸ್, ಅವ್ರ ಮಾಲೀಕರವರು, ಅವರು ಬಡವರಲ್ಲ. ಅವ್ರ ಸ್ವಂತ ಮನೆ ಇತ್ತು. ಪೇತ್ರನ್ಗೆ ಸ್ವಂತ ಮನೆ ಇತ್ತು, ಹೆಂಡತಿ ಇದ್ಲು, ಮದ್ವೆ ಆಗಿತ್ತು. ಇದೆಲ್ಲ ಒಂದು ಒಳ್ಳೆ ಇದೆಲ್ಲ ಇತ್ತು. ಆದ್ರೆ ಯೇಸು ಕರ್ತನ ಏನ್ ಮಾಡಿದ್ರು, ಅವ್ರನ್ನ ನನ್ನ ಹಿಂದೆ ಬನ್ನಿ ಅಂತ ಹೇಳಿದ್ರು. ಯಾವೊಂದು ವಾಗ್ದಾನ ಕೊಟ್ಟಿಲ್ಲ, ನೀವು ಬಂದ್ರೆ ಇದ್ ಮಾಡ್, ನಿನ್ಗೆ ಇದು ಸಿಗುತ್ತೆ ಅದು ಸಿಗುತ್ತೆ ಅಂತ ಏನು ಆಸೆ ಹುಟ್ಟಿಸ್ದೆ ಯೇಸು ಕರ್ತನ ಕರೆದಾಗ ಅವರೆಲ್ಲ ಆ ಉದ್ಯೋಗಗಳನ್ನೆಲ್ಲ ಬಿಟ್ಬಿಟ್ಟು ಏನ್ ಮಾಡಿದ್ರು ಪ್ರಿಯರೇ, ಯೇಸು ಕರ್ತನ ಹಿಂದೆ ಬಂದಾದ್ಮೇಲೆ ಇದು ಯಾವಾಗ ನಾನು ಹೇಳ್ತಾ ಇರೋದು, ಯೇಸು ಕರ್ತನ ಸೇವೆ ಮಾಡಿದ ಎಷ್ಟು ವರ್ಷ, 3.5 ವರ್ಷ. ಚಿಕ್ಕ ಒಂದು ಸಮಯ. ಆ 3.5 ವರ್ಷದ ಆ ಪ್ರಾರಂಭದಲ್ಲೇ, ಆ ಸೇವೆ ಪ್ರಾರಂಭದಲ್ಲೇ ಯೇಸು ಕರ್ತನ ಏನ್ ಮಾಡಿದ್ರು, ಇವರನ್ನ ಕರೆದಿದ್ದು ಶಿಷ್ಯರನ್ನಾಗಿ. ಇವ್ರ ಉದ್ಯೋಗಗಳನ್ನೆಲ್ಲ ಬಿಟ್ಟು ಏನ್ ಮಾಡಿದ್ರು, ಬಂದ್ರು. ಯೇಸು ಕರ್ತನು ಎಲ್ಲೆಲ್ಲಿ ಇನ್ನ ಸೇವೆಗೋಸ್ಕರ ಹೋಗ್ತಾ ಇದ್ದಾರೋ, ಅದ್ಭುತಗಳು ನಡೆಸ್ತಾ ಇದ್ದಾರೆ. ಜನರು ಬರ್ತಾರೆ ಅಲ್ವಾ, ಭೂತ ಬಾಧಿತರು, ದೆವ್ವ ಹಿಡಿದವರು, ಲಕ್ವ ರೋಗಿಗಳು, ಪಾರ್ಶ್ವವಾಯು ರೋಗಿಗಳು, ಆ ರೀತಿಯ ಎಲ್ಲ ರೋಗಿಗಳು ಬರ್ತಾರೆ. ಯೇಸು ಕರ್ತನ ಅವ್ರಿಗೆ ದೇವ್ರ ವಾಕ್ಯ ಸಾರ್ ಹೇಳ್ತಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಅವ್ರಿಗೆ ಸೌಖ್ಯ ಕೊಟ್ಟು ಆದ್ಮೇಲೇನು ಅವ್ರೇನ್ ಮಾಡ್ತಾರೆ, ತಮ್ಮ ಮನೆಗಳಿಗೆ ವಾಪಸ್ ಹೋಗ್ತಾರೆ. ಆದ್ರೆ ಯೇಸು ಕರ್ತನ ಜೊತೆ ಕೆಲವು ಕೆಲವು ಪುರುಷರು ಇದ್ದಾರೆ. ಅವ್ರು ಯಾರು, ಮತ್ತಾಯ, ಯೋಹಾನ, ಯಾಕೋಬ, ಆಂದ್ರೆಯ, ಪೇತ್ರ. ಇವ್ರೇನ್ ಮಾಡಲ್ಲ, ಅವ್ರವ್ರ ಮನೆಗೆ ಹೋಗಲ್ಲ, ಯೇಸು ಕರ್ತನ ಜೊತೆನೇ ಇರ್ತಾರೆ. ಅವ್ರೆಲ್ ಮಲಗ್ತಾರೋ ಅವ್ರು ಅಲ್ಲೇ ಮಲಗ್ತಾರೆ. ಏನ್ ಅವ್ರು ತಿಂತಾರೋ ಅದೇ ಅವರು ತಿಂತಾರೆ. ಎಲ್ಲಿ ಯೇಸು ಕರ್ತನ್ ಇರ್ತಾರೋ 24/7 ವಾರಕ್ಕೊಂದ್ಸರಿ ಬರೋದಲ್ಲ, ನಿರಂತರವಾಗಿ ಯೇಸು ಕರ್ತನ ಜೊತೆ ಇರ್ತಾ ಇದ್ರು ಪ್ರಿಯರು. ಇದೇನಕ್ಕೆ ನಾವು ಕಲಿತಾ ಇದೀವಿ ಅಂದ್ರೆ, ಶಿಷ್ಯರು ಯಾರು, ಶಿಷ್ಯರನ್ನಾಗಿ ಮಾಡಿ ಅಂತ ಹೇಳಿದ್ರಲ್ವ. ಎಲ್ಲಾ ಜನಾಂಗದವ್ರನ್ನ ಏನ್ ಮಾಡಿ, ಶಿಷ್ಯರನ್ನಾಗಿ ಮಾಡಿ. ಯಾರಿಗೆ ಹೇಳಿದ್ದು, ಶಿಷ್ಯರಿಗೆ ಹೇಳಿದ್ದು. ಈ ಶಿಷ್ಯರನ್ನ ಯಾರು ಮಾಡಿದ್ದು, ಯೇಸು ಕರ್ತನು ಕೆಲವರನ್ನ ಶಿಷ್ಯರನ್ನಾಗಿ ಮಾಡಿದನು. ಹೇಗೆ, ಅವರ ಉದ್ಯೋಗಗಳಿರುವಾಗ ಅವ್ರನ್ನ ಕರೆದಾಗ ಆ ಉದ್ಯೋಗಗಳು, ಅವರ ಮನೆಗಳು, ಅವ್ರ ಊರುಗಳನ್ನೆಲ್ಲ ಬಿಟ್ಟು ಯೇಸು ಕರ್ತನ ಹತ್ರ ಬಂದ್ರು. ಯೇಸು ಕರ್ತನ ಎಲ್ಲೆಲ್ಲ ಹೋಗ್ತಾ ಇದ್ದಾರೋ ಈ 3.5 ವರ್ಷ ಎಲ್ಲೆಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಕೆಲವೊಂದ್ಸಾರಿ ತಿನ್ನೋಕಿರುತ್ತೆ, ಕೆಲವೊಂದ್ಸಾರಿ ತಿನ್ನೋಕಿಲ್ಲ, ಕೆಲವೊಂದ್ಸಾರಿ ಬೇಸಿಗೆ, ಕೆಲವೊಂದ್ಸಾರಿ ಚಳಿ, ಬೆಟ್ಟದ ಮೇಲೆ ಮಲಗ್ಬೇಕು, ಗುಡ್ಡದ ಮೇಲೆ ಮಲಗ್ಬೇಕು. ಒಂದೊಂದ್ಸರಿ ಒಂದ್ ಮನೆ ಸಿಗುತ್ತೆ, ಆ ಮನೆಯಲ್ಲಿ ಮಲಗ್ಬೋದು. ಕೆಲವೊಂದ್ಸರಿ ಮನೆಯಲ್ಲೆಲ್ಲ ಜನ ತುಂಬಿಕೊಳ್ತಾರೆ ಯೇಸು ಕರ್ತನ ನೋಡೋದಕ್ಕೆ.
ರೊಟ್ಟಿ ತಿನ್ನೋದು ಕೂಡ ಬಿಡುವಿರಲ್ಲ ಅಂತ ಒಂದು ಕಡೆ ಬರ್ದಿದೆ. ಯೇಸು ಕರ್ತನ ಒಂದು ಮನೆಗ್ ಬಂದ್ರು, ಜನರಿಗೆ ಸುದ್ದಿ ತಲುಪಿದಾಗ ಎಲ್ರು ಬಂದ್ಬಿಟ್ರು ಯೇಸು ಕರ್ತನ್ ಬಂದ್ಬಿಟ್ಟಿದ್ದಾರೆ ಅಂತ. ಇವ್ರಿಗೆ ರೊಟ್ಟಿ ತಿನ್ನೋದು ಕೂಡ ಅವಕಾಶ ಇರ್ಲಿಲ್ವಂತೆ. ಆ ತರ ಬ್ಯುಸಿ, ಆ ತರ ಒಂದು ಜೀವನ ಇವ್ರದಾಗಿತ್ತು. ಈ ರೀತಿ ಈ ಶಿಷ್ಯರು ಸುಮಾರು 3.5 ವರ್ಷ ಯೇಸು ಕರ್ತನ ಜೊತೆ ಇದ್ರು. ಬಾಕಿ ಜನ ವಾಕ್ಯ ಕೇಳ್ಬಿಟ್ಟು ಏನ್ ಮಾಡ್ತಾ ಇದ್ರು, ಮನೆಗೆ ಹೋಗ್ತಾ ಇದ್ರು. ಆ ವಾಕ್ಯದ ಪ್ರಕಾರ ಜೀವಿಸ್ತಾರೋ ಜೀವಿಸಲ್ವೋ ಅವ್ರಿಗೆ ಬಿಟ್ಟಿರೋದು, ಯಾರೋ ಅನ್ನು ಗಮನಿಸ್ತಾ ಇಲ್ಲ. ಆದ್ರೆ ಯೇಸು ಕರ್ತನು ಈ ಶಿಷ್ಯರನ್ನ ಆತರ ಎಲ್ಲ ಇಟ್ಕೊಂಡಿದ್ರು. ಈ ಶಿಷ್ಯರನ್ನ ಚೆನ್ನಾಗಿ ಗಮನಿಸ್ತಾ ಇದ್ರು. ವಾಕ್ಯ ಹೇಳೋದ್ ಮಾತ್ರ ಅಲ್ಲ, ಈ ಶಿಷ್ಯರು ಅದ್ರ ಪ್ರಕಾರ ನಡೀತಾರ ಇಲ್ವಾ ಅಂತ. ನಡೀಲಿಲ್ಲ ಅಂದ್ರೆ ಚೆನ್ನಾಗಿ ಬೈತಾ ಇದ್ರು. ಆ ಶಿಷ್ಯರನ್ನ ಏನ್ ಮಾಡ್ತಾ ಇದ್ರು, ಚೆನ್ನಾಗಿ ಬೈತಾ ಇದ್ರು, ಅವರನ್ನ ಸರಿತಿರ್ತಾ ಇದ್ರು. ಆ ರೀತಿ 3.5 ವರ್ಷ ಪ್ರಿಯರೇ ಅನೇಕ ಶಿಷ್ಯರಿದ್ರು. ಆದ್ರೆ ಮುಖ್ಯವಾಗಿ 12 ಶಿಷ್ಯರಿದ್ರು. ಸರಿನಾ? 12 ಶಿಷ್ಯರು ಮಾತ್ರ ಅಲ್ಲ, ಇನ್ನೂ ಶಿಷ್ಯರಿದ್ರು. ಆದ್ರೆ ಅದರಲ್ಲಿ ವಿಶೇಷವಾಗಿ ದೇವರು ಈ ಸೇವೆ, ಈ ಕೆಲಸ ಒಪ್ಪಿಸಿದ್ ಯಾರಿಗೆ? ಈ 12 ವಿಶೇಷವಾದ ಶಿಷ್ಯರಿಗೆ. ಅದರಲ್ಲಿ ಒಬ್ಬ ಬಿದ್ದೋದ, ಅದು ಬೇರೆ ವಿಷಯ. ಯಹೂದ ಇಸ್ಕರಿಯೋತ ಅಲ್ವಾ, ಕರ್ತನ ಹಿಡ್ಕೊಟ್ಟ ಅಲ್ವಾ, ಅವನು ಬಿದ್ದೋದ. ಆದ್ರೆ ಪ್ರಿಯರೇ, ನಾವು ಶಿಷ್ಯತ್ವದ ಬಗ್ಗೆ ಕಲಿಯುವಾಗ ನಾವ್ ಏನ್ ಕಲಿತಾ ಇದ್ವಿ? ಶಿಷ್ಯ ಅಂದ್ರೆ ಯಾರು ಅಂತ ಅಲ್ವಾ? ಈ ಶಿಷ್ಯರನ್ನಾಗ ಮಾಡೋದು ಏನು, ಶಿಷ್ಯ ಹೇಗ್ ಆಗೋದಂತ ಅರ್ಥ ಆಗ್ಬೇಕು ಅಂದ್ರೆ, ಈ ಶಿಷ್ಯರು, ಈ ಮೊದಲನೇ ಶಿಷ್ಯರು ಎಂತವ್ರು, ಅವ್ರು ಶಿಷ್ಯರಾಗಿದ್ ಹೇಗೆ, ಅದಕ್ಕೆ ಕಲಿತ್ರೆ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಒಂದು ಒಳ್ಳೆ ಪುನಾದಿ ಸಿಗುತ್ತೆ. ನಾವು ಪ್ರಾರಂಭದಿಂದ ನೋಡ್ತಾ ಹೋದ್ರೆ ಇದ್ರ ಬಗ್ಗೆ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆಗ ಪ್ರಿಯರೇ, ಅವರು ತಮ್ಮ ಉದ್ಯೋಗಗಳನ್ನ ಬಿಟ್ರು ಅಂತಂದ್ರೆ, ನೀವು ನಿಮ್ಮ ಉದ್ಯೋಗಗಳನ್ನ ಬಿಡ್ಬೇಕು ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಕರ್ತನ ಹೇಳಿದ್ರೆ ಬಿಡ್ಬೇಕು, ಹೌದಾ ಇಲ್ವಾ? ಕರ್ತನ್ ಕರೆದ್ರು ಅವ್ರು ಬಿಟ್ರು, ನಿಮ್ಗೆ ಕರ್ತನ ಹೇಳಿದ್ರೆ ಬಿಡಿ. ಅದೇ ಎಲ್ರೂ ಅದರ ದೇವರು ಕರೀತಾ ಇಲ್ಲ. ಅದ್ರ ವಿಷಯ ಏನ್, ನಮ್ಗೆ ಕಲಿಬೇಕಾಗಿರೋ ವಿಷಯ ಏನ್ ಇದರಲ್ಲಿ? ಅವರು ತಮ್ಮ ಲಾಭವನ್ನ, ತಮ್ಮ ಸುಖವನ್ನ, ತಮ್ಮ ಆರಾಮಾಗಿರೋ ಜೀವಿತವನ್ನೆಲ್ಲ ಬಿಟ್ಟು ಒಬ್ಬರ ಕೆಳಗಡೆ ಇರೋದಕ್ಕೆ ತಮ್ಮನ್ ತಾವು ಒಪ್ಪಿಸ್ಕೊಟ್ಟು ಹಿಂಬಾಲಿಸೋದಕ್ಕೆ ಸಿದ್ಧರಾದ್ರು. ಈಗ ಯೇಸು ಕರ್ತನ್ ಕೆಳಗಡೆ ಒಳಪಡೋದಕ್ಕೆ ಅವರು ತಮ್ಮನ್ ತಾವೇ ಒಪ್ಪಿಸ್ಕೊಟ್ರು. ಇನ್ಮೇಲೆ ಅವರು ಸ್ವತಂತ್ರರಲ್ಲ, ನಮ್ಗಿಷ್ಟ ಬಂದಂಗೆ ನಾವು ತಿನ್ನೋದು, ಕುಡಿಯೋದು, ನಡೆಯೋದು ಇಲ್ಲ. ಕರ್ತನ್ ಏನ್ ಹೇಳ್ತಾನೋ ಅದ್ರ ಪ್ರಕಾರ ನಡಿಬೇಕು. ಎಲ್ಲಿ ಹೋಗ್ಬೇಕು ಅಂದ್ರೆ ಅಲ್ಲಿ ಹೋಗ್ಬೇಕು, ಇಲ್ಲ ಮಲಗೊಂದ್ರೆ ಇಲ್ಲ ಮಲಗ್ಬೇಕು. ನನ್ಗೆ ಹಾಸಿಗೆ ಬೇಕು, ಒಂದು ಪಿಲ್ಲೋ ಬೇಕು ಅಂದ್ರೆ ಆಗಲ್ಲ. ಬೆಟ್ಟದ ಮೇಲೆ ನೀನು ಮಣ್ ಮೇಲೆ ಮಲಗೊಂಡ ಅಲ್ಲೇ ಮಲಗ್ಬೇಕು, ಅಲ್ಲಿ ಯಾವೊಂದು ಹಾಸಿಗೆ ಎಲ್ಲ ನಮ್ಗೆ ಸಿಗಲ್ಲ. ಸರಿನಾ? ಆ ರೀತಿಯಾದ ಒಂದು ಸಮರ್ಪಣೆಯಲ್ಲಿ ಇವ್ರು ಬಂದ್ರು. ಆಮೇಲೆ ಗುರುವಾದ, ಒಡೆಯನಾದ, ಕರ್ತನಾದ ಯೇಸುವಿನ ಜೊತೆ ಅವರು ನಿರಂತರವಾಗಿದ್ರು. ವಾರಕ್ಕೊಂದ್ಸಾರಿ, ಯಾವಾಗ್ಲೂ ಒಂದ್ಸಾರಿ ನಮ್ಗೆ ಆಸಕ್ತಿ ಬರುವಾಗ ನಾವು ಪ್ರಾರ್ಥನೆ ಮಾಡ್ತೀವಿ, ಒಂದ್ಸಲ ಉಜ್ಜೀವನ ಬಂದ್ಬಿಡುತ್ತೆ ನಮ್ಗೆ ಅಲ್ವಾ, ಸಮರ್ಪಣೆ ಮಾಡ್ತೀವಿ. ಆಮೇಲೆ ಏನಾಗುತ್ತೆ, ಒಂದ್ ವಾರ ಆದ್ಮೇಲೆ ಎಲ್ಲ ಸಮರ್ಪಣೆಗಳು ಮರ್ತೋಗ್ಬಿಡ್ತೀವಿ ಅಲ್ವಾ? ಕ್ರೈಸ್ತರಲ್ಲಿ ನಾನು ಹೇಳೋದು, ಸಾಮಾನ್ಯವಾಗಿ ವರ್ಷದ ಪ್ರಾರಂಭದಲ್ಲಿ ನ್ಯೂ ಇಯರ್ ಅಲ್ಲಿ ಏನ್ ಮಾಡ್ತಾರೆ, ದೇವ್ರೇ ಬರೋ ವರ್ಷ ನಾನು ಈ ತರ ಇರ್ತೀನಿ, ಆ ತರ ಇರ್ತೀನಿ, ನಾನು ಸಮರ್ಪಣೆ ಮಾಡ್ತೀನಿ, ಇನ್ಮೇಲೆ ನಾನು ಸುವಾರ್ತೆ ಸಾರ್ತೀನಿ, ಏನೇನೋ ತೀರ್ಮಾನಗಳು ತಗೊಳ್ತಾರೆ. 1 ವಾರ 2 ವಾರ ಆದ್ಮೇಲೆ ಏನಾಗ್ಬಿಡುತ್ತೆ, ಎಲ್ಲ ಮರ್ತೋಗ್ಬಿಡುತ್ತೆ. ಇವಾಗ ಹೋದ ವರ್ಷ ನೀವು ಏನೇನ್ ಸಮರ್ಪಣೆ ಮಾಡಿದ್ರಿ, ಇವಾಗ ಡಿಸೆಂಬರ್ ಬರ್ತಾ ಇದೆ ಅಲ್ವಾ, ನವೆಂಬರ್ ಇವಾಗ ನಡೀತಾ ಇರೋದು, ಡಿಸೆಂಬರ್ ಬರ್ತಾ ಇದೆ. ನೀವು ಹೋದ ವರ್ಷ ಏನೆಲ್ಲ ಸಮರ್ಪಣೆ ಮಾಡಿದ್ರಿ ಅಂತ ನಿಮ್ಗೆ ಜ್ಞಾಪಕ ಇರುತ್ತಾ? ಜ್ಞಾಪಕ ಮಾಡ್ಕೊಳ್ಳೋದಕ್ಕೆ ನೋಡಿ. ಹೋದ ವರ್ಷ ಏನೆಲ್ಲ ಸಮರ್ಪಣೆ ಮಾಡಿದ್ರಿ, ಏನು ಜ್ಞಾಪಕ ಇರಲ್ಲ. ಯಾಕೆ? ನಾವು ಸೀರಿಯಸ್ ಅಲ್ಲ. ಶಿಷ್ಯರು ಆತರ ಅಲ್ಲ. ಶಿಷ್ಯರು ತಮ್ಮ ಜೀವಿತವನ್ನ ಏನು ಒಪ್ಪಿಸ್ಕೊಟ್ಬಿಟ್ಟಿದ್ದಾರೆ. ಆಗ ನೀವು ಶಿಷ್ಯರ ಆಗ್ಬೇಕು, ನಾನು ಶಿಷ್ಯ ಆಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ನಿರಂತರವಾಗಿ, ವಾರಕ್ಕೊಂದ್ಸಾರಿ ಅಲ್ಲ, ಕರ್ತನ ಮೇಜ್ ನಡೆಯುವಾಗಲ್ಲ. ಕೆಲವರನ್ನ ನಾನು ಗಮನಿಸಿದ್ದೀನಿ, ಕರ್ತನ ಭೋಜನ, ಕರ್ತನ ಮೇಜು ನಡೆಯೋ ಸಂದರ್ಭ ಬಂದ್ರೆ ಅವರು ಎಲ್ಲ ಕ್ರಮ ಪಡಿಸೋಕ್ ನೋಡ್ತಾರೆ. ಯಾರಿಂದ ಕ್ಷಮಾಪಣೆ ಕೇಳ್ಬೇಕು, ಯಾರನ್ನ ಏನಾದ್ರು ಸರಿ ಮಾಡ್ಕೋಬೇಕು, ಆವಾಗ ನೋಡ್ತಾರೆ. ಆಗ ಕರ್ತನ ಮೇಜಿಗೋಸ್ಕರ ಮಾತ್ರ ಈ ರೀತಿ ಪರಿಶುದ್ಧತೆಯಲ್ಲಿ ನಾವು ಇರ್ಬೇಕಾ? ಹೌದು, ಕರ್ತನ ಮೇಜಿಗೋಸ್ಕರ ಆ ರೀತಿ ಸಿದ್ಧ ಪಡ್ಬೇಕು. ಆದ್ರೆ ಕರ್ತನ ಬರೋಣ ಯಾವಾಗ್ಲಾದ್ರೂ ನಡಿಬೋದಲ್ವಾ? ಕರ್ತನ ಮೇಜಿನ ದಿನದಲ್ಲೇ ನಡೆಯುತ್ತೆ ಅಂತ ಗ್ಯಾರಂಟಿ ಇದೆಯಾ? ಕರ್ತನ ಬರೋಣ ನಡೆಯುವಾಗ ಒಂದು ವೇಳೆ ನೀವು ಎತ್ತಲ್ಪಡದೆ ಇಲ್ಲೇ ಉಳ್ಕೊಂಡ್ರೆ ನೀವ್ ಏನ್ ಮಾಡ್ತೀರಾ?
ಯಾರು ನಿಮ್ಗೆ ಸಹಾಯಕ್ಕೆ ಬರೋಕಾಗುತ್ತೆ? ಆಗ ಪ್ರಿಯರೇ, ನಾವು ನಿರಂತರವಾಗಿ ಯಾವಾಗಲೂ ಹಗಲು ರಾತ್ರಿ ನಮ್ಮ ಗುರು, ನಮ್ಮ ಒಡೆಯನಾದ ಯೇಸು ಕ್ರಿಸ್ತನ ಜೊತೆ ನಾವಿರ್ಬೇಕು. ಆತನ ಅಡಿಯಲ್ಲಿರ್ಬೇಕು, ಆತನಿಗೆ ಒಳಪಟ್ಟಿರ್ಬೇಕು. ಯಾವಾಗ್ಲೂ ಒಂದ್ಸರಿ ಸಂದರ್ಭ ಸಿಗೋವಾಗ ಮಾತ್ರ ಅಲ್ಲ. ಯಾವಾಗ್ಲೂ ಒಂದ್ಸರಿ, ವಾರಕ್ಕೊಂದ್ಸರಿ ಬರೋದಾದ್ರೆ ನೀವೇನಾಗ್ತೀರಾ? ಇಂಗ್ಲಿಷಲ್ಲಿ ನಾನು ಹೇಳ್ತೀನಿ, ಚರ್ಚ್ ಗೋವರ್ಸ್ ಅಂದ್ರೆ ಸಭೆಗೆ ಹೋಗೋರು, ಸಭೆಗೆ ಹಾಜರಿ ಕೊಡೋರು, ಸುಮ್ಮನೆ ಸಭೆಗೆ ಹೋಗಿ ಕೂತ್ಕೊಳ್ಳೋರು, ಈ ರೀತಿ ಆಗ್ತೀರ, ಶಿಷ್ಯರಾಗಲ್ಲ. ಆದ್ರೆ ಪ್ರಿಯರ, ಕರ್ತನ ಯೋಜನೆ ಏನು? ಕರ್ತನಾದ ಯೇಸು ಕ್ರಿಸ್ತನು ತನ್ನ 3.5 ವರ್ಷದ ಈ ಸ್ವಲ್ಪ ಅವಧಿಯ ಈ ಸೇವೆ ಕಾರ್ಯದ ಪ್ರಾರಂಭದಲ್ಲೇ ಕೆಲವರನ್ನ ಶಿಷ್ಯರನ್ನಾಗಿ ಮಾಡಿದನು, ಅನೇಕರನ್ನ ಮಾಡಿದನು. ಅದರಲ್ಲಿ ವಿಶೇಷವಾಗಿ 12 ಶಿಷ್ಯರನ್ನ ವಿಶೇಷವಾಗಿ ಸಿದ್ಧಪಡಿಸಿ, ಕೊನೆಯದಾಗಿ ತನ್ನ ಯಜ್ಞದ ನಂತರ, ತನ್ನ ಪ್ರಾಣ ಕೊಟ್ಟ ನಂತರ 3ನೇ ದಿನ ಜೀವಂತವಾಗಿ ಎದ್ದು ಬಂದ ನಂತರ ಈ 40 ದಿನ ತನ್ನ ಶಿಷ್ಯರಿಗೆ ಕಾಣಿಸ್ಕೊಂಡು, ಎಲ್ರಿಗೂ ಕಾಣಿಸ್ಕೊಂಡಿಲ್ಲ, ಶಿಷ್ಯರಿಗೆ ಅಪ್ಪಣೆ ಕೊಡ್ತಾ ಇದ್ದ. ಈ ಶಿಷ್ಯರಿಗೆ, ತಾನು ಸಿದ್ಧಪಡಿಸಿ ಇರುವ ಈ ಶಿಷ್ಯರಿಗೆ ಏನ್ ಹೇಳಿದ್ರು? ನೀವೆಲ್ಲಾ ದೇಶಕ್ಕೂ ಹೋಗಿ, ನೀವೆಲ್ಲಾ ದೇಶಕ್ಕೂ ಹೋಗಿ ಅಲ್ಲಿರೋ ಜನರನ್ನ ಶಿಷ್ಯರನ್ನಾಗಿ ಮಾಡಿ. ಅಂದ್ರೆ ನೀವ್ ಹೇಗೆ, ನಿಮ್ಮನ್ನ ಹೇಗೆ ನಾನು ಸಿದ್ಧಪಡಿಸ್ತೀನಿ, ಈಗ ನಿಮ್ ಬಾರಿ ನೀವ್ ಹೋಗಿ ಮಾಡಿ, ನಾನ್ ಹೋಗ್ತೀನಿ, ಆದ್ರೆ ನಾನ್ ನಿಮ್ ಜೊತೆ ಯಾವಾಗ್ಲೂ ಇರ್ತೀನಿ, ನಾನು ಹೋಗ್ತಾ ಇದ್ದೀನಿ. ಲಾಸ್ಟ್ ಅಲ್ಲಿ ನಾವು ಓದಿದ್ವಲ್ವಾ, ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ದೃಶ್ಯವಾಗಿ ಕಾಣಿಸ್ಕೊಳ್ಳೋ ರೀತಿಯಲ್ಲಿ ಇರಲ್ಲ, ಆದ್ರೆ ಅದೃಶ್ಯವಾಗಿ ಕರ್ತನ ಯಾವಾಗ್ಲೂ ಅವ್ರ ಜೊತೆ ಇರ್ತಾರೆ. ಆಗ ಕರ್ತನು ತನ್ನ ಶಿಷ್ಯರನ್ನ ಸಿದ್ಧಪಡಿಸಿ ಆ ಶಿಷ್ಯರ್ಗೆ ಏನ್ ಹೇಳಿದ್ರು? ನೀವ್ ಹೋಗಿ ಎಲ್ಲಾ ದೇಶಕ್ಕೂ ಹೋಗಿ ಜನರನ್ನ ಏನ್ ಮಾಡಿ, ಆ ಕೆಳ ಜನಾಂಗ, ಮೇಲ್ ಜನಾಂಗ, ಎಲ್ಲ ಜನಾಂಗ, ಬಿಳಿದಾಗಿರ್ಲಿ ಕಪ್ಪಗಾಗಿರ್ಲಿ, ಚರ್ಮದ ಬಣ್ಣ ನೋಡ್ಬೇಡಿ, ಏನು ನೋಡ್ಬೇಡಿ, ಯಾವ ಅಧಿಕಾರಕ್ಕೂ ಭಯ ಪಡ್ಬೇಡಿ. ಪರಲೋಕ ಭೂಲೋಕದ ಅಧಿಕಾರ ನನಗೆ ಕೊಡಲ್ಪಡಿದೆ, ನಾನ್ ಕಳಿಸ್ತಾ ಇದ್ದೀನಿ, ನಿಮ್ಗೇನ್ ಹೆದರಿಕೆ? ಎಲ್ಲಾ ಸರ್ಕಾರ, ಎಲ್ಲಾ ಸಾಮ್ರಾಜ್ಯಗಳು, ಎಲ್ಲಾ ಅಧಿಕಾರಗಳ ಮೇಲೆ ನನ್ನ ಅಧಿಕಾರ ಇದೆ. ಆ ಅಧಿಕಾರ ಉಳ್ಳವನಾದ ನಾನು ನಿಮ್ಮನ್ನ ಕಳಿಸ್ತಾ ಇದ್ದೀನಿ. ಹಾಗಾಗಿ ನೀವು ಹೆದರೋ ಅವಶ್ಯ ಇಲ್ಲ, ನಿಮ್ಗೆ ಆ ಅಧಿಕಾರ ಇದೆ. ಯಾರಾದ್ರೂ ಕೇಳಿದ್ರೆ ಹೇಳಿ, ನಾನ್ ಈ ಭೂಲೋಕ ಆಕಾಶವನ್ನು ಉಂಟು ಮಾಡಿರುವ ಪರಾತ್ಪರನಾದ ಅತ್ಯುನ್ನತನಾದ ದೇವರು ನಮ್ಮನ್ನ ಕಳಿಸಿದ್ದಾನೆ. ಯಾರಿಂದ ಈ ಕೆಲಸ ಮಾಡೋದಕ್ಕೆ ಅಧಿಕಾರ ಕೊಟ್ರು ಅಂದ್ರೆ ನಮ್ಗೆ ಸರ್ಟಿಫಿಕೇಟ್ ಅವಶ್ಯ ಇಲ್ಲ, ಯಾರಿಗೂ ಕಾರ್ಡ್ ತೋರಿಸೋ ಅವಶ್ಯ ಇಲ್ಲ. ಯಾರು ಅಧಿಕಾರ ಕೊಟ್ಟಿದ್ದಾರೆ? ದೇವರು ನಮ್ಮನ್ನ ಕಳಿಸಿದ್ದಾರೆ. ಹಾಗಾಗಿ ಅವರನ್ನ ಕಳಿಸುವಾಗ ಕರ್ತನ ಏನ್ ಹೇಳ್ತಾ ಇರೋದು? ನೀವು ಶಿಷ್ಯರನ್ನಾಗಿ ಮಾಡಿರಿ. ಈಗ ಪ್ರಿಯರೇ, ಕರ್ತನ ಯೋಜನೆ ಏನಂದ್ರೆ, ಕರ್ತನು ಕೆಲವು ಶಿಷ್ಯರನ್ನ ಸಿದ್ಧಪಡಿಸಿದ್ರು. ಆ ಶಿಷ್ಯರನ್ನ ಏನ್ ಮಾಡಿದ್ರು? ಕಳಿಸಿದ್ರು. ಬೇರೆಯವ್ರನ್ನ ಏನ್ ಮಾಡಿ? ಶಿಷ್ಯರನ್ನಾಗಿ ಮಾಡಿ. ಇವಾಗ ಅವ್ರ ಶಿಷ್ಯರಾಗ್ತಾರೆ. ಈ ಮೊದಲನೇ ಶಿಷ್ಯರೇನಾಗ್ತಾರೆ? ಅವರು ಈ ಲೋಕವನ್ನು ಬಿಟ್ಟು ಹೋಗುವಾಗ ಈ ಈ ನೆಕ್ಸ್ಟ್ ಬಂದಿರೋ ಈ ಶಿಷ್ಯರು ಏನ್ ಮಾಡ್ತಾರೆ? ಅವರು ಹೋಗಿ ಬೇರೆಯವ್ರನ್ನ ಶಿಷ್ಯರನ್ನಾಗಿ ಮಾಡ್ತಾರೆ. ಆ ರೀತಿ ವರ್ಷ ಎಷ್ಟು ಸಮಯ ಈ ತರ ಹೋಗ್ತಾ ಇದೀವಿ, ಶತಮಾನಗಳು ಹೋಗ್ತಾ ಶಿಷ್ಯರು ಏನ್ ಮಾಡ್ತಾ ಇದಾರೆ? ಬೇರೆಯವ್ರನ್ನ ಶಿಷ್ಯರನ್ನಾಗಿ ಮಾಡ್ತಾ ಇದಾರೆ. ಆ ಶಿಷ್ಯರು ಇನ್ನೂ ಬೇರೆಯವ್ರನ್ನ ಶಿಷ್ಯರನ್ನಾಗಿ ಮಾಡ್ತಾರೆ. ಆ ರೀತಿ ಪ್ರಿಯರೇ ಸುಮಾರು 2000 ವರ್ಷಗಳಿಂದ ಹೆಚ್ಚಾಯ್ತು. ಯಾವಾಗ್ಲೂ 2000 ವರ್ಷ ಅಂತ ಹೇಳ್ತಾ ಇರ್ತೀವಿ, ಆದ್ರೆ 2000 ವರ್ಷಕ್ಕಿಂತ ಹೆಚ್ಚಾಗ್ತಾ ಇದೆ. ಇವಾಗ 2024 ಆಗ್ತಾ ಇದೆ ಅಲ್ವಾ? ಸುಮಾರು 2000 ವರ್ಷ ಅಂತ ನಾವು ಹೇಳ್ತೀವಿ. ಆಗ ಪ್ರಿಯರೇ, ಇದು ದೇವರ ಯೋಜನೆ ಆಗಿದೆ. ನಾವು ಶಿಷ್ಯರಾಗ್ಬೇಕು. ತಾನು ಶಿಷ್ಯರನ್ನ ಸಿದ್ಧಪಡಿಸಿ ಹೇಳಿದ್ರು, ಇನ್ನು ಶಿಷ್ಯರನ್ನಾಗಿ ಮಾಡಿದ್ರು. ಅವರು ಶಿಷ್ಯರನ್ನಾಗಿ ಜನರನ್ನ ಮಾಡಿ ಅವ್ರಿಗೂ ಈ ಅಪ್ಪಣೆ. ಅದಕ್ಕೆ ಆ ಶಿಷ್ಯರು ಏನ್ ಮಾಡಿದ್ರು? ಇದನ್ನೆಲ್ಲ ಕನ್ನಡದಲ್ಲಿ ಅನುವಾದನೆ ಮಾಡಿದ್ ಯಾರು? ಯೇಸು ಕರ್ತನ ಶಿಷ್ಯರು ನಮ್ಗೆ ಅರ್ಥ ಆಗದೆ ಇರೋ ಭಾಷೆಯಿಂದ ನಮ್ಗೆ ಅರ್ಥ ಆಗೋ ಕನ್ನಡ ಭಾಷೆಯಲ್ಲಿ ಅನುವಾದನೆ ಮಾಡಿ ಇದ್ರ ಕೊಟ್ರು. ಏನಂತ? ನೀವೆಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅನ್ನೋ ಆ ವಾಕ್ಯ ನಮ್ ಕನ್ನಡದಲ್ಲಿ ಇರ್ಲಿಲ್ಲ. ಇವಾಗ ಏನ್ ಮಾಡೋದು? ಕನ್ನಡದಲ್ಲಿ ಯಾಕೆ ಕೊಟ್ಟಿದ್ದು? ನಾವ್ ಶಿಷ್ಯರಾಗ್ಬೇಕು. ಅದ್ ಮಾತ್ರ ಅಲ್ಲ, ನಾವೇನ್ ಮಾಡ್ಬೇಕು? ಶಿಷ್ಯರನ್ನಾಗಿ ಮಾಡ್ಬೇಕು. ಅದಕ್ಕೆ ಕನ್ನಡದಲ್ಲೂ ಇರೋದು ಈ ವಾಕ್ಯ, ಎಲ್ಲಾ ಭಾಷೆಗಳಲ್ಲೂ ಇರೋದು. ಯಾಕಂದ್ರೆ ನಮ್ಮೆಲ್ಲರದು ಜವಾಬ್ದಾರಿ ಪ್ರಿಯರೇ. ಆಗ ಪ್ರಿಯರೇ, ನೀವು ಒಬ್ಬ ವಿಶ್ವಾಸಿ ಆಗಿರೋದ್ರಲ್ಲಿ ನೀವು ತೃಪ್ತಿ ಪಡಬಾರ್ದು. ನಮ್ಮೆಲ್ಲರಿಗೂ ಒಂದು ಭಾವ ಇರುತ್ತೆ, ನಾನು ಯಾರು ಅಂತ ಅಲ್ವಾ?
ಆ ನಾನೊಬ್ಬ ಚರ್ಚಲ್ಲಿ ನಾನು ಹೋಗ್ತಾ ಇದ್ದೀನಿ, ನಾನೊಬ್ಬ ಕ್ರಿಶ್ಚಿಯನ್, ನಾನು ಇವಾಗ ಯೇಸು ಕರ್ತನ ಸೇರಿದ್ದೀನಿ, ಆ ರೀತಿ ಚಿಕ್ಕದಾಗಿ ನಿಮ್ಗೆ ಒಂದು ಭಾವ ಇರುತ್ತೆ. ಸರಿನಾ? ನಿಮ್ಮ ಮನೆಯಲ್ಲಿ ನೀವು ಒಬ್ಬ ತಾಯಿ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ನೀವು ಒಬ್ಬ ತಂದೆ ಆಗಿರ್ಬೋದು, ಒಂದು ರೋಲ್ ಇರುತ್ತೆ. ಓಕೆ, ನಾನೊಬ್ಬ ತಂದೆ, ನಾನು ಇದೆಲ್ಲ ನನ್ನ ಕರ್ತವ್ಯಗಳು, ಆತರ ಒಂದು ಭಾವ ಇರುತ್ತಲ್ವಾ? ಅದೇ ರೀತಿ ಪ್ರಿಯರೇ, ನಿಮ್ಗೊಂದು ಭಾವ ಬರ್ಬೇಕು, ನಾನೊಬ್ಬ ಶಿಷ್ಯ ಅನ್ನೋ ಭಾವ ಬರ್ಬೇಕು. ಇವತ್ತು ಅನೇಕ ಕ್ರೈಸ್ತರಲ್ಲಿ ಆ ಭಾವನೆ ಇಲ್ಲ. ಶಿಷ್ಯ ಅನ್ನೋ ಪದನೇ ಬಳಕೆಯಲ್ಲೇ ಇಲ್ಲ. ನಾನು ನೋಡೋದ ಹೆಚ್ಚಾಗಿ ಬಳಕೆಯಲ್ಲಿ ಶಿಷ್ಯ ಅನ್ನೋ ಪದನೇ ಇರಲ್ಲ. ಹಿಂಬಾಲಿಸುವುದು, ಮಾದರಿಯನ್ನು ಹಿಂಬಾಲಿಸುವುದು ಅನ್ನೋ ಪದನೇ ಹೆಚ್ಚಾಗಿ ಬಳಕೆಯಲ್ಲಿ ನಾವು ಕಾಣಲ್ಲ. ಯಾವಾಗ್ಲೂ ಏನು ಆಶೀರ್ವಾದ, ಬಿಡುಗಡೆ, ಪ್ರಾರ್ಥನೆ, ಈ ರೀತಿಯಾದ ಪದಗಳೇ ನಾವು ಬಳಸ್ತಾ ಇರ್ತೀವಿ. ಈ ಪ್ರಿಯರೇ, ಕರ್ತನ ಯೋಜನೆ ನೋಡಿ, ತಾನು ಕೆಲವು ಶಿಷ್ಯರನ್ನ ಸಿದ್ಧಪಡಿಸಿದ, ಆ ಶಿಷ್ಯರನ್ನ ಏನು ಅಪ್ಪಣೆ ಕೊಟ್ಟ, ನೀವು ಹೋಗಿ ಏನ್ ಮಾಡಿ, ಶಿಷ್ಯರನ್ನಾಗಿ ಮಾಡಿ. ಆ ಶಿಷ್ಯರು ಏನ್ ಮಾಡ್ತಾರೆ, ಇನ್ನೂ ಶಿಷ್ಯರನ್ನಾಗಿ ಮಾಡ್ತಾರೆ. ಈ ರೀತಿ ಎಷ್ಟು ಯಾವಾಗ್ವರೆಗೂ ನಡೆಯುತ್ತೆ ಪ್ರಿಯರೇ? ಕರ್ತನು ನಮ್ಮನ್ನ ಸೇರಿಸ್ಕೊಳ್ಳೋದಕ್ಕಾಗಿ ಮೇಘಗಳಲ್ಲಿ ಪ್ರತ್ಯಕ್ಷ ಆಗೋವರೆಗೂ ಈ ಕಾರ್ಯ ನಡೀತಾನೇ ಇರುತ್ತೆ. ಕೊನೆಯದಾಗಿ ನಮ್ಮ ಕರ್ತನು ಮೇಘಗಳಲ್ಲಿ ಪ್ರತ್ಯಕ್ಷ ಆಗುವಾಗ ನಾವೆಲ್ಲರೂ ಶಿಷ್ಯರಾಗಿರೋ ನಾವೆಲ್ಲರೂ ಏನಾಗ್ತೀವಿ, ಎತ್ತಲ್ಪಡ್ತೀವಿ. ಮೇಘಗಳಲ್ಲಿ ನಾವು ಕರ್ತನನ್ನ ಭೇಟಿ ಆಗ್ತೀವಿ. ಅದ ನಂತರ ನಾವ್ ಯಾವತ್ತೂ ಕರ್ತನ ಜೊತೆ ಇರ್ತೀವಿ. ಅಷ್ಟುವರೆಗೂ ಈ ಶಿಷ್ಯತ್ವದ ಈ ಒಂದು ಕಾರ್ಯ ನಡೀತಾನೆ ಇರ್ಬೇಕು. ಹಾಗಾಗಿ ಪ್ರಿಯರೇ, ನೀವು ಶಿಷ್ಯರಾಗ್ಬೇಕು ಅಲ್ವಾ? ನೀವು ಶಿಷ್ಯರನ್ನಾಗಿ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನೀವು ಶಿಷ್ಯರಾಗ್ಬೇಕು. ಅದನ್ನ ನಾವು ಕಲಿಯೋದಕ್ಕೆ ನಾವು ಪ್ರಾರಂಭ ಆದ್ವಿ. ಸರಿನಾ? ಬಾಕಿ ಜನ ತರ, ಬಾಕಿ ಕ್ರೈಸ್ತರ ತರ ನಾವು ಸುಮ್ಮನೆ ವಿಶ್ವಾಸಿಗಳು, ಸಭೆಗೆ ಹೋಗೋ ಜನ, ಸ್ವಲ್ಪ ಚಪಾಳಿ ದುಡ್ಡು ಕೊಟ್ಟವರು ಆ ತರ ಆಗ್ಬಾರ್ದು. ಹಾಗಾಗಿ ನಾವು ಈ ವಿಷಯವನ್ನ ಕಲಿತಾ ಇದ್ದೀವಿ. ಆದ್ರೆ ಇದನ್ನ ಕಲಿಯೋದ್ ಮಾತ್ರ ಅಲ್ಲ, ಅದನ್ನ ನೀವು ಅಳವಡಿಸ್ಕೋಬೇಕು. ಇದ್ರಲ್ಲಿ ನಾವು ಇವತ್ತು ಕಲ್ತಿರೋ ವಿಷಯ ಏನು? ಆ ಶಿಷ್ಯರು ಏನ್ ಮಾಡಿದ್ರು, ಆ ಮೊದಲನೇ ಶಿಷ್ಯರನ್ನ ನೋಡಿ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಒಬ್ಬ ಶಿಷ್ಯ ಅಂದ್ರೆ ಏನು. ಆ ಶಿಷ್ಯರ ತರನೇ ನೀವು ಆಗ್ಬೇಕು. ಅದ್ರಲ್ಲಿ ನಾವು ಕಲ್ತಿದ್ದೇನೆ ಇವತ್ತು. ಅವರು ತಮ್ಮ ಸುಖವನ್ನ ಬಿಟ್ರು, ಅವರ ಸ್ವಾತಂತ್ರ್ಯವನ್ನ ಬಿಟ್ರು, ಅವರು ಒಬ್ಬರ ಅಧೀನದಲ್ಲಿ ಆಗುವುದಕ್ಕೆ ಒಪ್ಪಿಸ್ಕೊಟ್ರು. ಯಾರ ಅಧೀನದಲ್ಲಿ? ಕರ್ತನಾದ ಯೇಸು ಕ್ರಿಸ್ತನ ಅಧೀನದಲ್ಲಿ ಆಗುವುದಕ್ಕೂ. ಬಾಕಿ ಜನ ಸ್ವಲ್ಪ ವಾಕ್ಯ ಹೇಳ್ಬಿಟ್ಟು ಅವರು ಇದು ಸೌಖ್ಯ ಹೊಂದ್ಬಿಟ್ಟು, ಆಶೀರ್ವಾದ ಹೊಂದ್ಬಿಟ್ಟು ಅವರು ತಮ್ಮ ಮನೆಗಳಿಗೆ ಮರಳಿ ಹೋಗ್ತಾ ಇದ್ರು. ಆದ್ರೆ ಈ ಶಿಷ್ಯರ ಹತ್ರ ಹೋಗ್ತಾ ಇರ್ಲಿಲ್ಲ. ಅವ್ರಿಗೂ ಮನೆಗಳಿವೆ, ಕುಟುಂಬ ಇದೆ. ಆದ್ರೆ ಅವರೇನು ಊರೂರು ಸುತ್ತಾ ಇದ್ದಾರೆ. ಯೇಸು ಕರ್ತನ ಎಲ್ಲೆಲ್ಲಿ ಹೋಗ್ತಾರೋ ಸುತ್ತಾ ಇದ್ದಾರೆ. ಅದೇ ರೀತಿ ನೀವು ಪ್ರಿಯರೇ, ಯಾವಾಗ್ಲೂ ಯೇಸು ಕರ್ತನ ಜೊತೆ ಇರ್ಬೇಕು. ನೀವು ಯಾವಾಗ್ಲೂ, ಭಾನುವಾರ ಮಾತ್ರ ಅಲ್ಲ, ಬೆಳಗ್ಗೆ ಸ್ವಲ್ಪ ವಾಕ್ಯ ಓದೋವಾಗ ಮಾತ್ರ ಅಲ್ಲ, ಯಾವಾಗ್ಲೂ ನೀವು ನಿರಂತರವಾಗಿ ಯೇಸು ಕರ್ತನ ಸಂಪರ್ಕದಲ್ಲಿ ಇರ್ಬೇಕು. ಕರ್ತನು ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸ್ತೀನಿ.